ಚಂದನ್ ಶೆಟ್ಟಿ ಮತ್ತೆ ನಿವೇದಿತಾ ಗೌಡ ತಗೋಬಹುದು. ಅದ್ರ ಬಗ್ಗೆ ಲವ್ ಆಗತ್ತೆ ಅಣ್ಣ ತಂಗಿ ಅಂತ ಹೇಳಿ ಬಂದು ಮದುವೆ ಆಗಿ 4 year ಜರ್ನಿನ ಸಾಗಿಸ್ಕೊಂಡು ಹೋಗಿ ಸಡನ್ ಆಗಿ ಡಿವೋರ್ಸ್ ಮಾಡ್ಕೊತಾರೆ. ಅದ್ರ ಬಗ್ಗೆ ಮೇ ಬಿ ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟಿಂಗಲ್ಲಿ ಇದ್ದಂಗೆ ಇರಲ್ವೇನೋ. ಮೇ ಬಿ ಬೇರೆಯವ್ರ ಮೇಲೆ ಇಷ್ಟ ಆಗಿರ್ಬೋದು. Do you people know this Chandan Shetty and Nivedita Goa? No comments. No comments, sorry. No comments. Simply yes. ಮೇ ಬಿ ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟಿಂಗಲ್ಲಿ ಇದ್ದಂಗೆ ಇರಲ್ವೇನೋ. ಮೇ ಬಿ ಬೇರೆಯವ್ರ ಮೇಲೆ ಇಷ್ಟ ಆಗಿರ್ಬೋದು. I think likes change ಆಗುತ್ತೆ ನೀವು ಹೇಳ್ದಂಗೆ as we grow. ಆಮೇಲೆ ಮದುವೆ ಆಗಬಾರ್ದಲ್ವಾ? ಅಕಾರ್ಡಿಂಗ್ ಟು ಮೀ ತುಂಬ ಬೇಗ ಮದುವೆ ಆಗಿಬಿಟ್ರು. She was still a kid actually and he was too elder than him. So maybe because of that age gap or something. ಜಾಸ್ತಿ ಆಮೇಲೆ ಮದುವೆ ಆಗೋದೇ ಲೇಟಾಗಿ ಆಗ್ತಾರೆ. ಇವಾಗ ಯಾರು ನಮ್ಮ ಥರ 21-22 ವಯಸ್ಸಲ್ಲಿ ಮದುವೆ ಆಗಲ್ಲ. ಆಗದೇ 30 ಏಜಿಗೆ ಮದುವೆ ಆಗ್ತಾರೆ. ಮತ್ತು 30 ಏಜಿಗೆ ಮದುವೆ ಆಗಿನೂ ಅವ್ರಿಗೆ ಇನ್ನೂ ಮೆಚುರಿಟಿನೇ ಬೆಳೆದಿಲ್ಲ ಅಂದರೆ ನಾವೆಷ್ಟೇ ದೊಡ್ಡ ಸ್ಟೇಜಿಗೆ ಹೋದ್ರೂ ನಾವು ಎಲ್ಲಿಂದ ಬೆಳೆದು ಬಂದೀವಿ, ಏನು ನಮ್ಮ ತಂದೆ ತಾಯಿ ನಮಗೆ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ. ಬಟ್ ಇವಾಗ ಟ್ರೂ ಲವ್ ಮಾಡೋರು ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಅದೇ ಪ್ರಾಬ್ಲಮ್ ಆಗಿದೆ. 1-2-3 ವರ್ಷ ಲವ್ ಮಾಡ್ತಾರೆ, ಮದುವೆ ಆಗುತ್ತೆ, ಒಂದು ವರ್ಷ ಅಥವಾ 2 ವರ್ಷಕ್ಕೆ ಮತ್ತೆ ಡಿವೋರ್ಸ್ ತೊಗೊಬಿಡ್ತಾರೆ. ಅಂಥವ್ರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಡೈವರ್ಸ್ ಜಾಸ್ತಿ ಆಗ್ತಾವೆ ಅನ್ನೋದು ಎಲ್ಲಕ್ಕಿಂತ ಸಹನೆ ಅನ್ನೋದು ಇಲ್ಲ ಎಲ್ಲರ ಹತ್ರ. ಮುಖ್ಯವಾಗಿ ಸಹನೆ ಅನ್ನೋದು ಬೇಕು. ಇಮಿಡಿಯೇಟ್ ರಿಯಾಕ್ಟ್ ಮಾಡಿಬಿಡ್ತಾರೆ. ಹುಡುಗಿಯರು ಅವರು ಸರಾಸರಿ ಜಾಬ್ ಮಾಡ್ತಾರೆ, ದುಡ್ಡು ಮಾಡ್ತಾರೆ. ಬಟ್ ಏನೇ ಇದ್ರೂ ಮನೆಗೆ ಬಂದ ಮೇಲೆ ಬಾಂಧವ್ಯತೆ ಇರೋದಿಲ್ಲ. ಡಿವೋರ್ಸ್ ಆಯ್ತು ಅವ್ರದ್ದು. Officially divorce ಆಯ್ತು and they have also posted. So the thing is she shouldn't start by saying ಅಣ್ಣ ಆಮೇಲೆ ಮದುವೆ ಆಗಬಾರ್ದಲ್ವಾ? ಅಕಾರ್ಡಿಂಗ್ ಟು ಮೀ ತುಂಬ ಬೇಗ ಮದುವೆ ಆಗಿಬಿಟ್ರು. She was still a kid actually and he was too elder than him. So maybe because of that age gap or something. ಸ್ವಲ್ಪ ಲೈಕ್ 4 years ದೊಡ್ಡವರಾದರೂ ಪರವಾಗಿಲ್ಲ, ಇರಬೇಕು ಏಜ್ ಗ್ಯಾಪ್ ಇರಬೇಕು, ಬಟ್ ಅಷ್ಟಿರಬಾರ್ದು. ಮೇ ಬಿ 1-2-3 ವರ್ಷ ಲವ್ ಮಾಡ್ತಾರೆ, ಮದುವೆ ಆಗುತ್ತೆ, ಒಂದು ವರ್ಷ ಅಥವಾ 2 ವರ್ಷಕ್ಕೆ ಮತ್ತೆ ಡಿವೋರ್ಸ್ ತೊಗೊಬಿಡ್ತಾರೆ. ಅಂಥವ್ರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಡೈವರ್ಸ್ ಜಾಸ್ತಿ ಆಗ್ತಾವೆ ಅನ್ನೋದು ಎಲ್ಲಕ್ಕಿಂತ ಸಹನೆ ಅನ್ನೋದು ಇಲ್ಲ ಎಲ್ಲರ ಹತ್ರ. ಮುಖ್ಯವಾಗಿ ಸಹನೆ ಅನ್ನೋದು ಬೇಕು. ಇಮಿಡಿಯೇಟ್ ರಿಯಾಕ್ಟ್ ಮಾಡಿಬಿಡ್ತಾರೆ. ಯಾವುದೇ ಒಂದು ಸಿಚುವೇಶನ್ಗೆ ರಿಯಾಕ್ಟ್ ಮಾಡಬಾರ್ದು. ಸ್ವಲ್ಪ ಕೂಲಾಗಿ ಯೋಚನೆ ಮಾಡಬೇಕು. ಈಗೋ ತುಂಬ ಈಗೋ, ಯಾಕಂದರೆ ಇವಾಗ ಬೇಕು. ಹುಡುಗಿಯರು ಅವರು ಸರಾಸರಿ ಜಾಬ್ ಮಾಡ್ತಾರೆ, ದುಡ್ಡು ಮಾಡ್ತಾರೆ. ಬಟ್ ಏನೇ ಇದ್ರೂ ಮನೆಗೆ ಬಂದ ಮೇಲೆ ಬಾಂಧವ್ಯತೆ ಇರೋದಿಲ್ಲ. ನಾ ಎದಕ್ಕೆ ಮಾಡಲಿ, ನೀನು ಎದಕ್ಕೆ ಮಾಡಲಿ, ಈ ಥರ ಯುಗನೆಸ್ ಬಂದರೆ ಸಂಸಾರ ತುಂಬ ಇದೆ. ಇವಾಗಿನ ಯೂತ್ಸ್ ಅಥವಾ ಲವ್ ಮಾಡ್ತಿರೋರ್ಗಾಗಲಿ ಅಥವಾ ಇವಾಗ ರೀಸೆಂಟಾಗಿ ಮದುವೆ ಆಗಿ ಮತ್ತು ಬೇಗ ಡಿವೋರ್ಸ್ ತೊಗೊಳ್ಳೋದು ಅಥವಾ ಬೇಗ ಸಪ್ರೇಟ್ ಆಗಿಬಿಡ್ತಾರಲ್ಲ, ಅವ್ರಿಗೆ ಒಂದು ಸಜೆಷನ್ ಅಂತ ಕೊಟ್ಟರೆ ಏನು ಕೊಡ್ತೀರಾ? ಸಜೆಷನ್ನಲ್ಲಿ ಮನಸ್ಸಲ್ಲಿ, ಹೃದಯದಲ್ಲಿ ಯಾರಿಗೇ ಆಗಲಿ ನಮ್ಮ ಹೃದಯಕ್ಕೆ ನಾವು ಸುಳ್ಳು ಹೇಳಲಿಕ್ಕಾಗಲ್ಲ. ಬೇರೆಯವರಿದ್ರಿಗೆ ನಾವು ಸುಳ್ಳು ಹೇಳ್ಬೋದು, ಏನಾರ ಸುಳ್ಳು ಹೇಳ್ಬೋದು. ನಮ್ಮ ಹೃದಯಕ್ಕೆ ನಾವು ಏನು ಮಾಡಿದ್ದೀವಿ ಅನ್ನೋ ನಮ್ಗೆ ಗೊತ್ತಿರುತ್ತೆ. ಅದನ್ನು ಕೂಲಾಗಿ ಕೂತ್ಕೊಂಡು ರಾತ್ರಿ ಕಣ್ಮುಚ್ಚಿ ಮೇಲೆ ಒದ್ಕೊಂಡು ಯೋಚನೆ ಮಾಡಬೇಕು, ನಾನು ಮಾಡಿದ ಸರಿನಾ ತಪ್ಪ. ಹೃದಯಕ್ಕೆ ಸುಳ್ಳು ಹೇಳಲಿಕ್ಕಾಗಲ್ಲ ಅಂದಮೇಲೆ ತಪ್ಪಿದರೆ ಖಂಡಿತ ಒಪ್ಕೊಂಡು ಜೀವನನ ಚೆನ್ನಾಗಿ ತಿದ್ದುಕೊಂಡು ಒಳ್ಳೆ ದಾರಿಯಲ್ಲಿ ನಡೆಸಬೇಕು. ಸಜೆಷನ್ ಇವಾಗಿನ ಯೂತ್ಸ್ ಹೆಂಗಂದರೆ ಅರ್ಜೆಂಟ್ ಜಾಸ್ತಿ. ಆಮೇಲೆ ಮದುವೆ ಆಗೋದೇ ಲೇಟಾಗಿ ಆಗ್ತಾರೆ. ಇವಾಗ ಯಾರು ನಮ್ಮ ಥರ 21-22 ವಯಸ್ಸಲ್ಲಿ ಮದುವೆ ಆಗಲ್ಲ. ಆಗದೇ 30 ಏಜಿಗೆ ಮದುವೆ ಆಗ್ತಾರೆ. ಮತ್ತು 30 ಏಜಿಗೆ ಮದುವೆ ಆಗಿನೂ ಅವ್ರಿಗೆ ಇನ್ನೂ ಮೆಚುರಿಟಿನೇ ಬೆಳೆದಿಲ್ಲ ಅಂದರೆ ಯಾರು ಏನು ಮಾಡೋಕ್ಕಾಗಲ್ಲ. ಅವರು ತಿಳ್ಕೋಬೇಕು, ನಾವೆಷ್ಟೇ ದೊಡ್ಡ ಸ್ಟೇಜಿಗೆ ಹೋದ್ರೂ ನಾವು ಎಲ್ಲಿಂದ ಬೆಳೆದು ಬಂದೀವಿ, ಏನು ನಮ್ಮ ತಂದೆ ತಾಯಿ ನಮಗೆ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ. ಪ್ರಾಕ್ಟಿಕಲ್ ಅರ್ಥ ಮಾಡಿಕೊಂಡ್ರೆ ಏನೂ ಆಗಲ್ಲ. ಬಟ್ ಹೀಗೆ ನಡೀತಾನೆ ಇದೆಯಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ನೀವು ಜಗಳ ಮಾಡಿದಾಗ ಫಸ್ಟು ಸಾರಿ ಯಾರು ಕೇಳೋದು? ಹೆಂಗೆ ಕನ್ವಿನ್ಸ್ ಮಾಡ್ತೀರಾ ಸರ್ ಮೇಡಮ್ನ? ಸಾರಿ ಕೇಳೋದು ಅವರೇ. ಹೆಂಗೆ ಕನ್ವಿನ್ಸ್ ಮಾಡ್ತಾರೆ? ಫುಲ್ ಜಗಳ, ಫುಲ್ ಕೋಪ, ಮೇಡಮ್ ಮಾತಾಡ್ತಾನೆ ಇಲ್ಲ. ಸಾರಿ ಈಜಿ, ವೆರಿ ಈಜಿ, ವೆರಿ ಈಜಿ. ಏನಾದ್ರು ಟ್ರಿಕ್ಸ್ ಇದೆಯಾ, ಸೀಕ್ರೆಟ್ಸ್ ಇದೆಯಾ? ಅವ್ರದ್ದೇ ತಪ್ಪಿದ್ರು ನಾವೇ ಸಾರಿ ಅನ್ಬೇಕು. Do you people know this Chandan Shetty and Nivedita Goa? No comments. No comments, sorry.
ಡಿವೋರ್ಸ್ ಆಗಿರೋ ಚಂದನ್ ಶೆಟ್ಟಿ ಆಗಿರ್ಬೋದು ಮತ್ತು ನಿವೇದಿತಾ ಗೌಡ ಮತ್ತು ಎಕ್ಸೆಟ್ರಾ ಬೇರೆಯವ್ರು ನೋಡ್ಬಿಟ್ಟು ಡಿವೋರ್ಸ್ 1 ವರ್ಷಕ್ಕೆ ಡಿವೋರ್ಸ್ ಆಗಿರುವಂಥದ್ದು, ವಿಚ್ಛೇದನ ಪಡೆದಿರುವಂಥದ್ದು ಅಂಥವರಿಗೆ ಏನು? ಸ್ಟಾರ್ಟಿಂಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ವೈಫ್ ಮ್ಯಾಚ್ ಆದರೆ ಅಷ್ಟೇ ನಾವು ಜೊತೆಗಿರಬೇಕು. ಒಂದು ಸಲ ವೈಫ್ ಮ್ಯಾಚ್ ಆದರೆ ಅದು ಕಂಟಿನ್ಯೂ ಆದರೆ ಎಷ್ಟು ವರ್ಷ ಆದರೂ ಬೋರ್ ಆಗೋಲ್ಲ. ವೈಫ್ ಮ್ಯಾಚ್ ಆಗಿಲ್ಲ ಅಂದರೆ 1 ಇಯರ್ಗೆ ಸಾಕಾಗುತ್ತೆ. ಅವ್ರದ್ದು ಇಂಟ್ರೆಸ್ಟ್ ಬೇರೆ ಇದ್ದರೆ ನಮ್ಮದು ಇಂಟ್ರೆಸ್ಟ್ ಬೇರೆ ಇದ್ದರೆ 1 ಇಯರ್ ಜೊತೆಗಿರೋಕ್ಕಾಗಲ್ಲ. ಆ ಥರ ಕೆಲವೊಬ್ಬೊಬ್ರದ್ದು ನೋಡಿರ್ಬೋದು, ಕಾಲೇಜಿಂದ ಲವ್ ಸ್ಟೋರಿ ಸ್ಟಾರ್ಟ್ ಆಗಿರುತ್ತೆ, ಒಂದು 5 ಇಯರ್ ಆದಮೇಲೆ ಬ್ರೇಕಪ್ ಮಾಡ್ಕೊತಾರಲ್ಲ, ಅದಕ್ಕೇನು ಹೇಳ್ತೀರಾ? ಅದಕ್ಕೆ ಗೊತ್ತಿಲ್ಲ ಮೇಡಮ್. ನೀವು ಲವ್ ಮಾಡಿದ್ದೀರಾ? ಹಾಂ, ಮಾಡಿದ್ದೀನಿ. ಇವಾಗ್ಲೂ love ಇದೆಯಾ? ಅದು ಏನಾಗುತ್ತಂದರೆ ಎಂಗೇಜ್ನಲ್ಲಿ ಮಾಡಿರ್ತಾರೆ, 5 ಇಯರ್ಸ್ ಆದಮೇಲೆ ಮೆಚುರಿಟಿ ಬಂದಿರುತ್ತೆ. ಅವ್ರ ಇಂಟ್ರೆಸ್ಟ್ ಸ್ವಲ್ಪ ಬೇರೆ ಇರುತ್ತೆ. ಅವಾಗೆಲ್ಲ ಸ್ವಲ್ಪ ಲೈಫು ಸ್ಟೇಟಸ್ ಬಗ್ಗೆ ಅರ್ಥ ಆಗುತ್ತೆ. ಸ್ಟಾರ್ಟಿಂಗ್ ಫಸ್ಟ್ ಲವ್ ಅಂದರೆ ಸ್ವಲ್ಪ ಮೆಚುರಿಟಿ ಇಲ್ಲಾರ್ದೆ ಲವ್ ಮಾಡಿರ್ತಾರೆ, ಓನ್ಲಿ ಲವ್ ಅಷ್ಟೇ ನೋಡ್ತಾರೆ. ಆಮೇಲೆ ಮನಿ ಅವೆಲ್ಲ ಮ್ಯಾಟ್ರ್ ಆಗುತ್ತೆ, ಹಂಗಾಗಿ ಬ್ರೇಕಪ್ ಆಗುತ್ತೆ. ಇವಾಗ ನೀವು ಲವ್ ಮಾಡ್ತಾ ಇದ್ದೀನಿ ಅಂದರೆ ಇವಾಗಲೂ ಕೂಡ ಇದೆಯಾ ಅವ್ರು ಬ್ರೇಕಪ್ ಆಗಿ? ಇನ್ನೂ ಇದೆ. 3 ಇಯರ್ಸಿಂದ ಇದೆ. ಓಕೆ, ನೆಕ್ಸ್ಟ್ ಮದುವೆ ಆಗ್ಬೇಕಂತ ಮನೇಲೆಲ್ಲ ಒಪ್ಸಿದ್ದೀರಾ ಅವ್ರೇನು? ನಮ್ಮ ಮನೇಲಿ ಇನ್ನೂ ಒಪ್ಕೋಬೇಕು, ಮದುವೆ ಆಗ್ಬೇಕಂತ ಮಾಡಿದ್ದೀವಿ. ಹಾಂ. ಓಕೆ, 3 ವರ್ಷದ ಲವ್ ಅಂದರೆ 3 ವರ್ಷದ ಲವ್ವಲ್ಲಿ ಏನಾದರೂ ಏರು ಇಳಿತ ಏನಾದರೂ ಆಗಿದೆ? ಕಾಮನ್ ಮ್ಯಾಮ್, ಜಗಳ ಇದ್ದರೆ ಅಲ್ಲಿ ಪ್ರೀತಿ ಇರುತ್ತಲ್ವಾ, ಆಗ್ತಿರುತ್ತೆ, ಹಂಗೆ ಪ್ಯಾಚಪ್ ಆಗ್ತಿರುತ್ತೆ ನಮ್ಮ. ವಾಟ್ ಯು ಥಿಂಕ್ ಅಬೌಟ್ ಲೈಕ್ ಡಿವೋರ್ಸ್? ಲೈಕ್ ಇಟ್ ಈಸ್ ಇನ್ಕ್ರೀಸಿಂಗ್ ಲೈಕ್ ಕ್ರೇಜಿ. ತುಂಬ ಜಾಸ್ತಿ ಡಿವೋರ್ಸ್ ಆಗ್ತಾಯಿದೆ ಈ ನಡುವೆ. ಲೈಕ್ ಚಂದನ್ ಶೆಟ್ಟಿ and ನಿವೇದಿತಾ. ಬಟ್ ಇವಾಗ ಟ್ರೂ ಲವ್ ಮಾಡೋರು ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ, ಅದೇ ಪ್ರಾಬ್ಲಮ್ ಆಗಿರೋದು. ನಿಮಗೆ ಟ್ರೂ ಲವ್ ಸಿಕ್ಕಿದೆಯಾ? ಇಲ್ಲ, ಬೇಜಾರಾಗುತ್ತೆ. ಸೊ ವಾಟ್ ಈಸ್ ಒನ್ ಥಿಂಗ್ ಯು ವುಡ್ ಲೈಕ್ ಟು ಸೇ ಫಾರ್ ಅವರ್ ಆಡಿಯನ್ಸ್ ಅಬೌಟ್ ಲವ್? ಸ್ವಲ್ಪ ನೋಡ್ಕೊಂಡು ಮಾಡಿ. ಇವಾಗ ಕೆಲವೊಬ್ಬೊಬ್ರು ನೋಡ್ಬೋದು, ಓಕೆ ಲವ್ ಮಾಡಿರ್ತಾರೆ, ಮದುವೆನೂ ಕೂಡ ಆಗಿರ್ತಾರೆ, ಬಟ್ ಸಡನ್ ಆಗಿ ಡಿವೋರ್ಸ್ ಮಾಡ್ಕೊತಾರಲ್ಲ ಅಂಥವ್ರಿಗೆ ಏನು? ಅದು ನಮ್ಗೆ ಗೊತ್ತಿಲ್ಲ, ನಮ್ಮ ಮದುವೆ ಆಗಿದೆ. ಆಗಿರೋರ ಬಗ್ಗೆ ಡೋಂಟ್ ನೋ, ದೇ ಡೋಂಟ್ ಹ್ಯಾವ್ ಎನಿ ಅಂಡರ್ಸ್ಟ್ಯಾಂಡಿಂಗ್ಸ್ ಐ ಗೆಸ್. ಮಾತಾಡಲ್ಲ ಅವರು. ಇವಾಗ ನೀವು ಕೆಲವೊಬ್ಬೊಬ್ರು ನೋಡಿರ್ಬೋದು, ಫಸ್ಟು ಮದುವೆ ಆಗಿರ್ಬೋದು, ಲವ್ ಮಾಡ್ತಾ ಇರ್ಬೋದು, ಬಟ್ 1 ಇಯರ್ ಆದಮೇಲೆ ಆ ಪ್ರೀತಿ, ಆ ಕೇರ್ ಎಲ್ಲದು ಕಮ್ಮಿ ಆಗ್ತಾ ಹೋಗುತ್ತಲ್ಲ, ಬಟ್ ಯಾಕೆ ಅದು? ಯಾಕೆ ಟೈಮ್ ಕೊಡಲ್ಲ ನನ್ನ ಪ್ರಕಾರ. ಟೈಮ್ ನೀವು ಲವ್ ಮಾಡಿದ್ದೀರಾ? ಮಾಡಿದ್ದೀವಿ, ಅದಾದಮೇಲೆ ಆಗಿದೆ ಸೀನ್ ಸ್ವಲ್ಪ ಆಗಿದೆ. ಯಾಕೆ ಲೈಕ್ 1 ಇಯರ್ ಆದಮೇಲೆ ಯಾಕೆ ಅಂಡರ್ಸ್ಟ್ಯಾಂಡಿಂಗ್ಸ್ ಲೈಕ್ ದೇ ಗಿವ್ ಪ್ರಯಾರಿಟೀಸ್ ಟು ಸಮಥಿಂಗ್ ಎಲ್ಸ್ ರಾದರ್ ದೆನ್ ದ ಪರ್ಸನ್ ಐ ಗೆಸ್. ಸೊ ಇಟ್ಸ್ ಅಬೌಟ್ ದ್ಯಾಟ್ ಓನ್ಲಿ ಆ್ಯಕ್ಚುಲಿ. ಈಗ ಕೆಲಸ ಮಾಡೋರು ಮಾಡ್ತಾ ಇರ್ತಾರೆ, ಅದೇ ಟೈಮಲ್ಲಿ ಟೈಮ್ ಕೊಡಲ್ಲ. ದೇ ವಿಲ್ ಬಿ ಫೋಕಸ್ಡ್ ಆನ್ ಸಮಥಿಂಗ್ ಎಲ್ಸ್ ಅಂಡ್ ರಾದರ್ ದೆನ್ ದ ಗರ್ಲ್. ಸೊ ಐ ಥಿಂಕ್ ದೇ ಇವಾಗ ಟೈಮ್ ಕೊಡಲ್ಲ ಅಂದಿದ್ದಕ್ಕೆ 3 ವರ್ಷದ ಪ್ರೀತಿ ಆಗಿರ್ಬೋದು, 8 ವರ್ಷದ ಪ್ರೀತಿ ಆಗೋದು ಸಡನ್ ಆಗಿ ಹೇಗೆ ಬ್ರೇಕಪ್ ಆಗಕ್ಕೆ? ಸಡನ್ ಆಗಿ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ಐ ಗೆಸ್. I don't know about the thing that what they are going on. So there might be there are various things. So I think there will be actually ತುಂಬಾ ಇರ್ತದೆ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ತಗೋಬೋದು, ಅದ್ರ ಬಗ್ಗೆ ಅವರು ಬಿಗ್ ಬಾಸ್ ಇಂದ ಲವ್ ಆಗತ್ತೆ ಅಣ್ಣ ತಂಗಿ ಅಂತ ಹೇಳಿ ಬಂದು ಮದುವೆ ಆಗಿ 4 ಇಯರ್ ಜರ್ನಿನ ಸಾಗಿಸ್ಕೊಂಡು ಹೋಗಿ ಸಡನ್ ಆಗಿ ಡಿವೋರ್ಸ್ ಮಾಡ್ಕೊತಾರೆ, ಅದ್ರ ಬಗ್ಗೆ ಮೇ ಬಿ ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟಿಂಗಲ್ಲಿ ಇದ್ದಂಗೆ ಇರಲ್ವೇನೋ. ಮೇ ಬಿ ಬೇರೆಯವ್ರ ಮೇಲೆ ಇಷ್ಟ ಆಗಿರ್ಬೋದೇನೋ, ಬೇರೆಯವರು ಇಂಟ್ರೆಸ್ಟಿಂಗ್ ಅನಿಸಿರ್ಬೋದೇನೋ, ಹಂಗಾಗಿ ಬ್ರೇಕಪ್ ಆಗಿರ್ಬೋದೇನೋ, ಇಲ್ಲ ಡಿವೋರ್ಸ್ ಆದರೂ ಆಗಿರ್ಬೋದು. ನೀವು ನೋಡಿರ್ಬೋದು, ಲೈಕ್ 9 ವರ್ಷ ಲವ್ವಲ್ಲಿ ಇರ್ತಾರೆ, ಸೊ ಅದಾದಮೇಲೆ ಮ್ಯಾರೇಜ್ ಆಗ್ತಾರೆ, 3 ವರ್ಷ 12 ಇಯರ್ಸ್ ಲವ್ ಅಂತಲೇ ಅನ್ಕೊಬೋದು. ಸಡನ್ನಾಗಿ ಡಿವೋರ್ಸ್ ಆಗತ್ತಲ್ಲ, ಸೊ ಯಾಕಿರ್ಬೋದು, ಏನು ಕಾರಣ? ಮೇ ಬಿ ಟೈಮ್ ಕೊಡದೆ ದೇ ವಿಲ್ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೋಬೋದು. ಸೇಮ್. ಇವಾಗ ಜಾಸ್ತಿ ಡಿವೋರ್ಸ್ ಕೇಸಸ್ ನಡೀತಾ ಇದೆ. ಫಾರ್ ಎಕ್ಸಾಂಪಲ್, ಇಫ್ ವಿ ಹ್ಯಾವ್ ಟು ಟೇಕ್ ಚಂದನ್ ಶೆಟ್ಟಿ ಆ್ಯಂಡ್ ನಿವೇದಿತಾ, ಸೊ ವಾಟ್ ಯು ಥಿಂಕ್ ಲೈಕ್ ಯುವರ್ ಒಪಿನಿಯನ್ ಅಬೌಟ್ ದ್ಯಾಟ್? ನೋ ಕಮೆಂಟ್ಸ್. ನನಗೆ ಅವ್ರ ಲೈಫ್ ಮೇಲೆ ಏನು, ಯಾರ ಲೈಫ್ ಮೇಲೆ ಏನು ಕಮೆಂಟ್ ಇಲ್ಲ. ನಾಟ್ ಲೈಕ್ ಪರ್ಸ್ನಲ್ ಆಗಿ ಅವರಲ್ಲ, ಜಸ್ಟ್ ಅನ್ ಎಕ್ಸಾಂಪಲ್. ಲೈಕ್ ಯೂತ್ ಕಪಲ್ಸ್ ತುಂಬ ಡಿವೋರ್ಸ್ ತಗೋತಾ ಇದ್ದಾರೆ, ಆ ಥರ ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ. ಇಟ್ಸ್ ಅವ್ರವ್ರ ಪರ್ಸ್ನಲ್ ಲೈಫ್. ನೋ ಕಮೆಂಟ್ಸ್ ಆನ್ ದ್ಯಾಟ್. ಸೊ ನಿಮ್ದು ಒಪಿನಿಯನ್ ಏನು? ಐ ಥಿಂಕ್ ಲೈಕ್ಸ್ ಚೇಂಜ್ ಆಗುತ್ತೆ ನೀವು ಹೇಳ್ದಂಗೆ ಆ್ಯಸ್ ವಿ ಗ್ರೋ.